ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲನ್ನು ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಜಗಜ್ಜಾಹಿರಾತ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನನ್ನು ಯಾವುದೂ ಹಾಕಿಲ್ಲ. ಆದರೆ ಇದರಲ್ಲಿ ರಾಜಕಾರಣ ಮಾಡುವಂಥ ಕುತಂತ್ರವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಪೆಟ್ರೋಲ್ ದರ ಎಲ್ಲ ರಾಜ್ಯದಲ್ಲೂ ಒಂದೇ ಇರಬೇಕಲ್ಲ ಇವರಿಗೆ. ಕರ್ನಾಟಕದಲ್ಲಿ 107 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ದೆಹಲಿ ಕ್ಯಾಪಿಟಲ್ ಸಿಟಿ, ದೇಶದ ಕ್ಯಾಪಿಟಲ್ ಅದು, ಅಲ್ಲಿ 99.50 ಪೈಸೆ ಇದೆ. ಅಂದರೆ ದೇಶದ ಕ್ಯಾಪಿಟಲ್ಗಿಂತ ಕರ್ನಾಟಕದ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ. ಯಾರಿಂದ? ಈ ಕಾಂಗ್ರೆಸ್ ಸರ್ಕಾರದಿಂದ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಬೇರೆ ರಾಜ್ಯಗಳಲ್ಲಿ ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನವ್ರ ಸರ್ಕಾರನೇ. ಈ ವ್ಯಾಟನ್ನು ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ, ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ. ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನು ಕಡಿಮೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆದಾಯ ಬರಲ್ಲ. ಬರ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ. ಸುಮಾರು ವರ್ಷಕ್ಕೆ 6,000 ಕೋಟಿ ಅಧಿಕವಾಗಿ ಬರ್ತೈತೆ. ಈಗ ಅಧಿಕವಾಗಿ ಈ ಬಂದಂಥ ಹಣವನ್ನು ಗ್ಯಾರಂಟಿಗೆ ಯೂಸ್ ಮಾಡಬೇಕು ಅನ್ನೋ ಕುತಂತ್ರ ಮಾಡಿ, ಆ ಕುತಂತ್ರದಿಂದ ಅವರು ಸೈಲೆಂಟ್ ಆಗಿದ್ದಾರೆ. ವ್ಯಾಟ್ ಕಡಿಮೆ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ವಾ? ಕಡಿಮೆ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಏನು? ಜನಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಮಾಡಿ. ಕೇಂದ್ರ ಸರ್ಕಾರನ ಯಾಕೆ ಟೀಕೆ ಮಾಡ್ತೀರಾ? ಪ್ರತಿ ಲೀಟರ್ ಮೇಲೆ 1 ರೂಪಾಯಿ 15 ಪೈಸೆಗಿಂತ ಹೆಚ್ಚಾಗಿ ಈ ಏರಿಕೆಯಿಂದ ಅವ್ರಿಗೆ ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ 1 ನಯ ಪೈಸೆನೂ ಬರಲ್ಲ ಟ್ಯಾಕ್ಸ್.